ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಗೀ ರೋಸ್ಟ್ ಚಿಕನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇವತ್ತು ನಮ್ಮ ಹಸ್ಬೆಂಡ್ಗೆ ರೆಸ್ಟೋರೆಂಟ್ ಸ್ಟೈಲ್ದು ಗೀ ರೋಸ್ಟೆಡ್ ಚಿಕನ್ ಬೇಕಂತೆ. ಮಾಡೋಣ ಬನ್ನಿ. ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ಮಾಡೋಣ. ಇವಾಗ ವಾಶ್ ಮಾಡಿರೋ ಚಿಕನಿಗೆ ಸ್ವಲ್ಪ ಲೆಮನ್ ಹಾಕ್ಕೊಳ್ಳೋಣ. ವೆನಿಗರ್ ಯೂಸ್ ಮಾಡ್ಬೋದು, ಬಟ್ ನಮ್ಗೆ ವೆನಿಗರ್ ಬೇಡ ಅಂತ ನಾವು ಲೆಮನ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ನೆಕ್ಸ್ಟು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ನೆಕ್ಸ್ಟು ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಳ್ಳೋಣ. ನೆಕ್ಸ್ಟು 1 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ಳೋಣ. ನೆಕ್ಸ್ಟು ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ, 1 ಟೇಬಲ್ ಸ್ಪೂನಷ್ಟು. ಇವಾಗ ಸ್ವಲ್ಪ ಇದಕ್ಕೆ ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದಾಗಿದೆ, ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಇದಕ್ಕೆ ಮೆಣಸಿನ್ಕಾಯಿ ಪೌಡರ್ ಹಾಕಿರೋದ್ರಿಂದ ಕೈ ಸ್ವಲ್ಪ ಉರಿಯುತ್ತೆ, ಸೊ ಹಾಗಾಗಿ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಈ ರೆಸ್ಟೋರೆಂಟು ಹೋಟೆಲ್ಗಳಿಗೆಲ್ಲ ಹೋಗ್ಬಿಟ್ಟು ಹಳ್ಳಿ ಮನೆ ಊಟ ಬೇಕು ನಮಗೆ ಅಂತ ಸರ್ಚ್ ಮಾಡ್ತಾರೆ. ಮನೆಗೆ ಬಂದರೆ ಡಾಬಾ ಸ್ಟೈಲ್ ಊಟ ಬೇಕು, ರೆಸ್ಟೋರೆಂಟ್ ಸ್ಟೈಲ್ ಊಟ ಬೇಕು, ರೆಸ್ಟೋರೆಂಟ್ ಸ್ಟೈಲ್ ಕಬಾಬ್ ಬೇಕು, ಚಿಕನ್ ಬೇಕು ಅಂತ ಕೇಳ್ತಾರೆ. ನೋಡಿ, ಇದೇ ನಮ್ಮ ಪ್ರಾಬ್ಲಮ್. ಏನು ಮಾಡೋಣ? Oh my god. ಸೊ ಇವಾಗ ಸ್ವಲ್ಪ ಇದಕ್ಕೆ ಕರ್ಡ್ನ ಆ್ಯಡ್ ಮಾಡ್ಕೊಂಡು ಬಿಡೋಣ. ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಲಾಸ್ಟಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡೋಕ್ಕಿಡೋಣ. 1 ಅವರ್ ಅಥವಾ 2 ಅವರು ಅದು ಮ್ಯಾರಿನೇಟ್ ಆಗಲಿ. ಅಷ್ಟರಲ್ಲಿ ನಾವು ಮಸಾಲೆ ಸ್ವಲ್ಪ ರುಬ್ಕೊಂಡ್ಬಿಡೋಣ. ಸೊ ಅದಕ್ಕೆ ಒಂದು 4ರಿಂದ 5 ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಕಾಳು ಮೆಣಸು 1 ಸ್ಪೂನಷ್ಟು ಹಾಕ್ಕೊಳ್ಳಿ. 1/2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಇದೆಲ್ಲ ಫ್ರೈ ಮಾಡ್ಕೊಳ್ಬೇಕು ನೀಟಾಗಿ. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ, ಘಮ ಘಮ ಅಂತ ಇದೆ. ಇದಕ್ಕೆ ಧನಿಯಾ ಕಾಳು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಬಿಕಾಸ್ ನಾನಿಲ್ಲಿ ಧನಿಯಾ ಯೂಸ್ ಮಾಡ್ತಾ ಇಲ್ಲ, ಪೌಡರ್ ಯೂಸ್ ಮಾಡ್ತಾ ಇರೋದ್ರಿಂದ. ಸೊ ಡೈರೆಕ್ಟ್ ಅದನ್ನು ಮಸಾಲೆಯಾಗಿ ಯೂಸ್ ಮಾಡೋಣ. ಸೊ ಇವಾಗ ಇದು ನೀಟಾಗಿ ಫ್ರೈ ಆಗಿದೆ. ಇದು ಸ್ವಲ್ಪ ತಣ್ಣಗಾಗಲಿ, ಅಷ್ಟರಲ್ಲಿ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಬಿಡೋಣ. ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಮಸಾಲೆ ಎಲ್ಲ ಫ್ರೈ ಮಾಡಿದ್ದು ತಣ್ಣಗಾದ್ಮೇಲೆ ರುಬ್ಕೊಳ್ಳಿ. ಸೊ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಆ್ಯಡ್ ಮಾಡಿಕೊಂಡು ರುಬ್ಕೊಂಬಿಡೋಣ. ಇವಾಗ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಂಡು ರುಬ್ಕೊಳ್ಳೋಣ. ಸೊ ಇದು ಗೀ ರೋಸ್ಟೆಡ್ ಆಗಿರೋದ್ರಿಂದ ನಾವು ಇಲ್ಲಿ ತುಪ್ಪನ ಯೂಸ್ ಮಾಡಿಕೊಂಡು ಚಿಕನ್ನ ಬೇಯಿಸಬೇಕಾಗುತ್ತೆ. ಸೊ ನಾನಿಲ್ಲಿ 3ರಿಂದ 4 ಟೇಬಲ್ ಸ್ಪೂನಷ್ಟು ಗೀನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಯೂಸ್ ಮಾಡಬೇಡಿ. ಸೊ ಗೀನ ಆ್ಯಡ್ ಮಾಡ್ಕೊಳ್ಳೋಣ. ಆಫ್ಟರ್ 1 ಅವರ್ ಇದು ನೋಡಿ ಯಾವ ರೀತಿ ಮ್ಯಾರಿನೇಟ್ ಆಗಿದೆ ಅಂತ. ಚೆನ್ನಾಗಾಗಿದೆ ಅಲ್ವಾ? ಸೊ ಈಗ ತುಪ್ಪ ಕಾದಿದೆ, ಇದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಸೊ ಇವಾಗೆಲ್ಲ ಆ್ಯಡ್ ಮಾಡಿದ್ದಾಗಿದೆ. ಇದನ್ನು ತುಪ್ಪದಲ್ಲೇ ಒಂದು 50% ಅಷ್ಟೇ ಮಾತ್ರನೇ ಫ್ರೈ ಮಾಡ್ಕೊಳ್ಬೇಕು. ಸೊ ಆಮೇಲೆ ರುಬ್ಕೊಂಡಿರೋಂಥ ಮಸಾಲದಲ್ಲಿ ಫ್ರೈ ಮಾಡಬೇಕು. ಸೊ ಇವಾಗ ಸ್ವಲ್ಪ ಇದು ಒಂದು 10 ನಿಮಿಷ ಬೇಯಲಿ. ಇದು 50% ಬೆಂದಿದೆ. ಇದನ್ನು ಸಪ್ರೇಟ್ ಬೌಲಿಗೆ ಎತ್ತಿಟ್ಕೊಂಡು ಬಿಡೋಣ. ಇವಾಗಲೇ ತಿನ್ಬೇಕನ್ನಿಸ್ತಾ ಇದೆ ನೋಡ್ತಾ ಇದ್ರೇ. ನಾನು ಹೇಳಿದ್ನಲ್ವ ಗೈಸ್, ಎಷ್ಟೊತ್ತು ಮ್ಯಾರಿನೇಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಚಿಕನ್ನಲ್ಲಿ ಅಂತ. ಸೊ ಸಿ ದ ರಿಸಲ್ಟ್. ಸೊ ಇವಾಗ ಎಲ್ಲ 50% ಬೆಂದಿದೆ ನೋಡಿ. ತುಪ್ಪ ಸಪ್ರೇಟು, ಚಿಕನ್ ಎಲ್ಲ ಸಪ್ರೇಟ್ ಆಗಿದೆ. ಸೊ ಇವಾಗ ಬೇರೆ ಪಾತ್ರೆಗೆ ತಿಟ್ಕೊಂಡ್ಬಿಡೋಣ.
ಸೊ ನೆಕ್ಸ್ಟು ಅದೇ ಪಾತ್ರೆಗೆ ನಾವು ಆಲ್ರೆಡಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿರೋಂತಹ ಇದು ಮಸಾಲನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈ ಮಸಾಲೆ ಎಲ್ಲ ಹಾಕಾದ್ಮೇಲೆ ಇದನ್ನು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡೋಣ. ಮಿಕ್ಸ್ ಮಾಡ್ಕೊಂಡ್ಬಿಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಬಿಡಿ. ನೋಡ್ತಾ ಇದ್ದೀರಲ್ವಾ ಯಾವ ರೀತಿ ಕುದೀತಾ ಇದೆ ಅಂತ. ಇದಕ್ಕೆ ಸ್ವಲ್ಪ ಲೈಟಾಗಿ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡೋಣ, ಮತ್ತೆ 1 ಸ್ಪೂನ್ ಸಾಕು. ಸೊ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪನೆಲ್ಲ. ಇವಾಗ ನೋಡಿ ಅದು ಎಣ್ಣೆ ಅಂದರೆ ತುಪ್ಪ ಮತ್ತು ಮಸಾಲೆ ಎಲ್ಲ ಸಪ್ರೇಟ್ ಬಿಟ್ಕೊಂಡಿದೆ, ಅಂದರೆ ಇದು ಬೆಂದಿದೆ. ಇದಕ್ಕೆ ಆವಾಗಲೇ 50% ಬೇಯಿಸ್ಕೊಂಡಿರೋಂಥ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಚಿಕನ್ ಎಲ್ಲ ಆದಮೇಲೆ ಇದನ್ನು ನೀಟಾಗಿ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಸೊ ನೋಡಿದ್ರಲ್ಲ ಇವಾಗ ಯಾವ ರೀತಿಯಾಗಿ ಆಗಿದೆ ಅಂತ. ಇದೆಲ್ಲ ಕಂಪ್ಲೀಟ್ ಆಗಿದೆ. ಇದಕ್ಕೆ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ಮೇಲೆ. ನೋಡಿದ್ರಲ್ವಾ ಗೀ ರೋಸ್ಟೆಡ್ ಚಿಕನ್ ಯಾವ ರೀತಿ ಬಂತು ಅಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ಸೊ ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.